ಇನ್ನು ನೀರಿನ ಸಮಸ್ಯೆ ಯಾವ ಮಟ್ಟಿಗೆ ಕರ್ನಾಟಕಕ್ಕೆ ಬಾಧಿಸ್ತಾ ಇದೆ ಅಂತಂದ್ರೆ ಸಿಎಂ ಗೃಹ ಕಚೇರಿಗೂ ಕೂಡ ನೀರಿನ ಸಮಸ್ಯೆ ಎದುರಾಗುವಷ್ಟರ ಮಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಗೃಹ ಕಚೇರಿಗೂ ನೀರಿನ ಸಮಸ್ಯೆ. ಜಲಮಂಡಳಿ ಟ್ಯಾಂಕರ್ನಿಂದ ಗೃಹ ಕಚೇರಿಗೆ ನೀರು, ಬಿಡಬ್ಲ್ಯೂಎಸ್ಎಸ್ಬಿ ಟ್ಯಾಂಕರ್ನಿಂದ ಈಗ ಸಿಬ್ಬಂದಿ ನೀರು ಪೂರೈಸುವಂತಹ ಸ್ಥಿತಿ ಬಂದಿದೆ. ಕುಮಾರಕೃಪಾ ರಸ್ತೆಯಲ್ಲಿರುವಂತಹ ಸಿಎಂ ಗೃಹ ಕಚೇರಿ ಕೃಷ್ಣ, ಬೆಂಗಳೂರಲ್ಲಿ ದಿನೇ ದಿನೇ ನೀರಿನ ಸಂಕಷ್ಟ ಹೆಚ್ಚಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಗೃಹ ಕಚೇರಿಯಲ್ಲೂ ಕೂಡ ಜಲದಾಹ ಉಂಟಾಗಿದೆ. ಅಲ್ಲೂ ಕೂಡ ಟ್ಯಾಂಕರ್ನಲ್ಲಿ ನೀರು ಪೂರೈಸುವಂತಹ ಪರಿಸ್ಥಿತಿ. ಅಂದ್ರೆ ಈಗಲೇ ಮಾರ್ಚ್ ಆರಂಭದಲ್ಲೇ ನೀರಿಗಾಗಿ ಹಾಹಾಕಾರ. TV9 ನೀರಿಲ್ಲ ಅನ್ನುವಂತಹ ಅಭಿಯಾನ ಏನು ಮಾಡ್ತಾ ಇದೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಯಾವ ರೀತಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಅನ್ನೋದರ ವಿಸ್ತೃತ ವರದಿಯನ್ನು ನೀಡ್ತಾ ಇದೆ. ಇದೀಗ ಯಾವ ಮಟ್ಟಿಗೆ ನೀರಿಗೆ ಸಮಸ್ಯೆ ಇದೆ ಬೆಂಗಳೂರಲ್ಲಿ ಕೂಡ ಅಂತಂದ್ರೆ ಕುಡಿಯುವ ನೀರು ಪೂರೈಕೆ ಆಗ್ತಾ ಇರೋದು ಸಿಎಂ ಗೃಹ ಕಚೇರಿ ಕೃಷ್ಣಾಕ್ಕೆ ನಾವೀಗ ಗಮನಿಸಬಹುದು. ಈ ಟ್ಯಾಂಕರ್ನಲ್ಲಿ BWSSB ಟ್ಯಾಂಕರಲ್ಲಿ ನೀರು ಸರಬರಾಜು ಆಗ್ತಾ ಇರುವಂತಹ ದೃಶ್ಯ ಇದು. ಸಿಎಂ ಗೃಹ ಕಚೇರಿಗೆ ತೆರಳ್ತಾ ಇರುವಂತಹ ದೃಶ್ಯ ಇದು. ಅಂದರೆ ಅಲ್ಲೂ ಕೂಡ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಿದೆ. ಇನ್ನು ಅಲ್ಲೇ ಈ ರೀತಿಯ ಸಮಸ್ಯೆ ಎದುರಾದರೆ ಇನ್ನು ಉಳಿದ ಭಾಗಗಳ ಪರಿಸ್ಥಿತಿ ಏನು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಅದರಲ್ಲೂ ಕೂಡ KRS ಡ್ಯಾಮಿಂದ ಹಿಡಿದು ಎಲ್ಲೂ ಕೂಡ ನೀರು ಇಲ್ಲ. ನೀರಿನ ಪ್ರಮಾಣ ಅತ್ಯಂತ ಕಡಿಮೆ ಮಟ್ಟಕ್ಕೆ ಹೋಗಿದೆ. ಮಳೆ ಕೂಡ ಕಡಿಮೆ ಈ ಬಾರಿ, ಬರ ಹೆಚ್ಚಾಗಿದೆ. ಇದರ ನಡುವೆ ಬೆಂಗಳೂರಿಗೆ ನೀರು ಪೂರೈಕೆ ನಿಂತೇ ಹೋಗುವಷ್ಟರ ಮಟ್ಟಿಗಿನ ಆತಂಕ ಕೂಡ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ನೀರಿಲ್ಲ ಅಂತ TV9 ಅಭಿಯಾನ ಮಾಡಿದ ಸಂದರ್ಭದಲ್ಲಿ ಯಾವ ಮಟ್ಟಿಗೆ ನೀರಿಗೆ ಸಂಕಷ್ಟ ಇದೆ ಬೆಂಗಳೂರಿಗೆ ಮುಂದಿನ ದಿನಗಳಲ್ಲಿ? ಈಗಲೂ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ನೀರಿನ ಮೂಲಗಳು ಎಲ್ಲೆಲ್ಲಿ ಬತ್ತಿ ಹೋಗ್ತಿವೆ? ಎಲ್ಲದರ ಬಗ್ಗೆ ನಾವು ಬೆಳಕು ಚೆಲ್ಲುವಂತಹ ಕೆಲಸ ಮಾಡಿದ್ವಿ. ಇದೀಗ ಆತಂಕದ ವಿಚಾರ ಅಂತಂದ್ರೆ BWSSB ಟ್ಯಾಂಕರ್ ಮೂಲಕ ಪೂರೈಕೆ ಆಗ್ತಿರೋದು ಸಿಎಂ ಗೃಹ ಕಚೇರಿ ಕೃಷ್ಣಾಗೆ. ಅಂದ್ರೆ ಅಲ್ಲೂ ಈಗಲೇ ಕುಡಿಯುವ ನೀರಿನ ಸಮಸ್ಯೆ ಇದೆ ಮಾರ್ಚ್ ಆರಂಭದಲ್ಲೇ ಅಂತಂದ್ರೆ ಇನ್ನುಳಿದ ಭಾಗಗಳ ಪರಿಸ್ಥಿತಿ ಏನು ಹಾಗಾದ್ರೆ ಅಂತ? ಖಂಡಿತ ಸುಕನ್ಯಾ, ಈಗಾಗಲೇ ರಾಜ್ಯದಲ್ಲೂ ಕೂಡ ನೀರಿನ ಸಮಸ್ಯೆ ಎದುರಾಗಿರುವಂತದ್ದು. ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರಲ್ಲೂ ಕೂಡ ಸಾಕಷ್ಟು ನೀರಿನ ಸಮಸ್ಯೆ ಕೂಡ ಕಾಡ್ತಾ ಇರುವಂತದ್ದು ಜನರಿಗೆ. ಇದರ ಬೆನ್ನಲ್ಲೇ ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಅವರ ಅಂದ್ರೆ ಗೃಹ ಕಚೇರಿ ಕೃಷ್ಣಾದಲ್ಲೂ ಕೂಡ ಒಂದು ನೀರಿನ ಒಂದು ಬಾವಣೆ ತಟ್ಟಿತರ ಒಂದು ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಸಿಎಂ ಗೃಹ ಕಚೇರಿಗೆ BWSSB ಒಂದು ನೀರಿನ ಟ್ಯಾಂಕರ್ ಅನ್ನು ಕೂಡ ಕಳಿಸುತ್ತೆ, ನೀರಿನ ಪೂರೈಕೆ ಕೂಡ ಮಾಡುತ್ತೆ. ಅಂದ್ರೆ ಬೆಂಗಳೂರಲ್ಲಿ ನೀರಿನ ಭಾವನೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಕೂಡ ಸಿಎಂ ಕಚೇರಿಗೆ ಒಂದು ನೀರಿನ ಟ್ಯಾಂಕ್ ಕೂಡ ಬರುತ್ತೆ. ಅಂದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಕಚೇರಿಯಲ್ಲಿ ಈಗ ಬರ ನಿರ್ವಹಣೆ ಸಭೆ ನಡೀತಾ ಇದೆ. ಈ ಒಂದು ಸಭೆಗೂ ಮುನ್ನವೇ ಒಂದು ಕೃಷ್ಣಾ ಕಚೇರಿಗೆ ಒಂದು ಕಾವೇರಿ ನೀರಿನ ಟ್ಯಾಂಕರ್ ಕೂಡ ಬರುತ್ತೆ. ಕುಮಾರಕೃಪಾ ರಸ್ತೆಯಲ್ಲಿರುವಂತಹ ಒಂದು ಕಚೇರಿಗೆ ಟ್ಯಾಂಕರ್ ಕೂಡ ಬಂದಿರುವಂತದ್ದು. ಅಂದ್ರೆ ಈಗ ಈ ಸಿಎಂ ಕಚೇರಿಗೂ ಕೂಡ ಒಂದು ನೀರಿನ ಸಮಸ್ಯೆಯ ಬಿಸಿ ತಡ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಯಾಕಂದ್ರೆ ಈಗ ರಾಜ್ಯದ ನಾನಾ ಭಾಗಗಳಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. TV9 ಕೂಡ ಒಂದು ನೀರಿನ ಜನರು ಪಡೆದಾಡುವಂತಹ ಒಂದು ವರದಿಯನ್ನು ಕೂಡ ಬಿತ್ತರ ಮಾಡ್ತಾನೆ ಇರುವಂತದ್ದು. ಈ ಒಂದು ಬೇರೆ ಸಭೆಯು ಕೂಡ ನಡೀತಾ ಇರುವಂತದ್ದು. ಅದರ ಜೊತೆಗೆ ಈಗ ಸಿಎಂ ಗೃಹ ಕಚೇರಿಗೆ ಒಂದು ನೀರು ಬರ್ತಾ ಇರುವಂತ ಟ್ಯಾಂಕರ್ನ ಮೂಲಕ ನೀರು ತರಿಸ್ಕೊಳ್ಳುವಂತ ಒಂದು ಪ್ರಸಂಗ ನಡೆದಿರುವಂತದ್ದು ಬಹಳ ಒಂದು ರೀತಿ ಪ್ರಶ್ನೆ ಕೂಡ ಕಾರಣ ಆಗಿರುವಂತಂದ್ರೆ ಸಿಎಂ ಕಚೇರಿಯಲ್ಲಿ ಕೂಡ ನೀರಿಲ್ವಾ ಅನ್ನೋ ಒಂದು ಕೂಡ ಒಂದು ಕುತೂಹಲ ಕೇಳಿಸುವಂತದ್ದು. ಸುಕನ್ಯಾ, ಧನ್ಯವಾದ ಅನಿಲ್. ಸಿಎಂ ಹೆಸರಲ್ಲಿ ನಕಲಿ ಸಹಿ ಮಾಡಿದ್ರ ಕಿರಾತಕರು. ಉಗ್ರಾಣ ನಿಗಮ ಅಧ್ಯಕ್ಷ ಸ್ಥಾನ ನೇಮಕದಲ್ಲಿ ನಕಲಿ ಸಹಿ ಮಾಡಿರೋದು ಈಗ ಬಯಲಾಗ್ತಾ ಇರೋದು ಯಾದಗಿರಿಯಲ್ಲಿ. ಸಿಎಂ ಸಿದ್ದರಾಮಯ್ಯ ಗೃಹ ಕಚೇರಿಗೂ ಕೂಡ ನೀರಿನ ಸಮಸ್ಯೆ ಬಗ್ಗೆ ನಾವಾಗಲೇ ಮಾತಾಡ್ತಾ ಇದ್ವಿ. ಇನ್ನು ಈ ಜಲಮಂಡಳಿ ಟ್ಯಾಂಕರ್ನಿಂದ ಸಿಬ್ಬಂದಿ ನೀರು ಪೂರೈಕೆ ಮಾಡ್ತಾ ಇರುವಂತಹ ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಅಂದ್ರೆ ಯಾವ ಮಟ್ಟಿಗೆ ನೀರಿಗಾಗಿ ಹಾಹಾಕಾರ ಬೆಂಗಳೂರಲ್ಲಿ. ಸಿಎಂ ಗೃಹ ಕಚೇರಿಯಲ್ಲೂ ಕೂಡ ಕುಡಿಯುವ ನೀರಿಗೆ ಸಮಸ್ಯೆ, ಟ್ಯಾಂಕರ್ನಿಂದ ಪೂರೈಕೆ ಆಗುವಂತಹ ಪರಿಸ್ಥಿತಿ ಮಾರ್ಚ್ ಆರಂಭದಲ್ಲೇ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹೇಗಿರಬಹುದು ನೀರಿನ ಪರಿಸ್ಥಿತಿ, ಕುಡಿಯುವ ನೀರಿನ ಸಮಸ್ಯೆ ಯಾವ ರೀತಿ ಕಾಡಬಹುದು ಅನ್ನೋದಕ್ಕೆ ಒಂದು ಮುನ್ಸೂಚನೆ ಕೂಡ ಟ್ಯಾಂಕರ್ನಿಂದ ನೀರು ಪೂರೈಕೆ ಮಾಡಲಾಗ್ತಾ ಇರುವಂತಹ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಇದು ನಿಜಕ್ಕೂ ಕೂಡ ದೊಡ್ಡ ವಿಚಾರವಾಗಿ ಕಾಣಿಸ್ತಾ ಇದೆ ಸದ್ಯ ನೀರಿಗೆ ಬರ ಇರುವಂತಹ ಸಂದರ್ಭದಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಈಗಾಗಲೇ ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಪೂರೈಕೆ ಮಾಡಲಾಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸಿದ್ವಿ. ಅಂದ್ರೆ ಮುಂದಿನ ದಿನಗಳಲ್ಲಿ ಭೀಕರ ಬರ ಎದುರಾಗಬಹುದು, ಬೆಂಗಳೂರಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಬಹುದು ಪಕ್ಕಾ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಈ ಒಂದು ಸಮಸ್ಯೆ ತಲೆದೋರ್ತಾ ಇದೆ. ಸೊ ಏನ್ ಹೇಳಬಹುದು ಈ ಒಂದು ದೃಶ್ಯವನ್ನ ಗಮನಿಸ್ತಾ ಇದ್ರೆ ಅಂತ?
ಖಂಡಿತವಾಗ್ಲೂ ಸುಕನ್ಯಾ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಗೃಹ ಕಚೇರಿ ಕೂಡ ಈಗಷ್ಟೇ ಒಂದು BWSSB ನೀರನ್ನ ಸರಬರಾಜು ಮಾಡುವಂತ ಕೆಲಸ ಕೂಡ ಆಗಿರುವಂತದ್ದು. ಅಂದ್ರೆ ಈಗ ಟಿವಿಯನ್ನು ಕೂಡ ನಿರಂತರವಾಗಿ ಕಳೆದ ಕೆಲವು ದಿನಗಳಿಂದ ವರದಿಯನ್ನು ಕೂಡ ಪ್ರಸಾರ ಮಾಡ್ತಾನೆ ಬರ್ತಾ ಇರೋದು. ಬಹಳ ಮುಖ್ಯವಾಗಿ ರಾಜ್ಯ ರಾಜಧಾನಿ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನೀರಿನ ಸಮಸ್ಯೆ ಕೂಡ ಹೆಚ್ಚಾಗಿರುವಂತದ್ದು. ಜನರ ಬಳಕೆಗೂ ಮತ್ತೆ ಕೃಷಿಗೂ ಕೂಡ ನೀರು ಸಿಗ್ತಾ ಇಲ್ಲ. ಇದೇ ಒಂದು ಬೆನ್ನಲ್ಲೇ ಈಗ ಬೆಂಗಳೂರು ಜಲಮಂಡಳಿ ವತಿಯಿಂದ ಗೃಹ ಕಚೇರಿ ಕೃಷ್ಣಾಗೆ ಈಗ ಒಂದು ಟ್ಯಾಂಕರ್ನ ನೀರನ್ನ ಪೂರೈಕೆ ಮಾಡುವಂಥ ಪ್ರಸಂಗ ಕೂಡ ಇಲ್ಲಿ ನಡೀತು. ಅಂದರೆ ಈಗ ಬರ ಪರಿಶೀಲನೆ ಸಂಬಂಧಪಟ್ಟಂತೆ ಸಭೆ ಕೂಡ ನಡೀತಾ ಇರುವಂಥದ್ದು. ಈ ಒಂದು ಸಭೆಗೂ ಮುನ್ನ ಸಿಎಂ ಕಚೇರಿಗೆ ಒಂದು ವಾಟರ್ ಟ್ಯಾಂಕ್ ಅನ್ನು ಕೂಡ ಕಳಿಸಲಾಗುತ್ತೆ. ಅಂದರೆ ಈಗ ರಾಜಧಾನಿಯಲ್ಲಿ ಎಷ್ಟರ ಮಟ್ಟಿಗೆ ನೀರಿನ ಸಮಸ್ಯೆ ಇದೆ, ಸ್ವತಃ ಸಿಎಂ ಸಿದ್ದರಾಮಯ್ಯ ಕಚೇರಿ ಕೂಡ ನೀರಿಲ್ಲದೆ ಹೋಯ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಅಂದರೆ ನೀರು ಕೂಡ ಬೇಕಾಗಿರುವಂಥದ್ದು, ನೀರಿನ ಸೋರಿಕೆಗೂ ಕೂಡ ಒಂದು ಕಡಿವಾಣ ಹಾಕಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಸಿಎಂ ಅವರ ಕಚೇರಿ ಕೂಡ ಈಗ ನೀರಿಲ್ಲ ಒಂದು ಮಾತನ್ನು ಕೂಡ ಈಗ ದೃಶ್ಯಗಳು ಕೂಡ ನಾವು ತೋರಿಸ್ತಾ ಇರುವಂಥದ್ದು. ಅಂದರೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ನೀರಿಲ್ಲದೆ ಪರದಾಟ ಮಾಡುವಂಥ ಪರಿಸ್ಥಿತಿ ಕೂಡ ಎದುರಾಗುವಂಥದ್ದು. ಈ ಒಂದು ಬೆನ್ನಲ್ಲೇ ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಕಚೇರಿ ಕೂಡ ನೀರಿಲ್ಲ ಅನ್ನೋದು ದುರ್ದೈವ ಅನ್ನೋದು ಮಾತನ್ನು ಕೂಡ ಹೇಳ್ಬೋದು ಸುಕನ್ಯಾ. ಅಂದ್ರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ನಡೆಸಿರುವಂಥದ್ದು. ಇದರ ಒಂದು ಸಭೆಯಲ್ಲಿ ಡಿಸಿಗಳು ಕೂಡ ಭಾಗಿಯಾಗಿರುವಂಥದ್ದು. ಸಂಬಂಧಪಟ್ಟಂತ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈಗ ಭಾಗಿಯಾಗಿರುವಂಥದ್ದು. ಪ್ರಮುಖವಾಗಿ ಡ್ಯಾಮ್ಗಳಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ, ಮತ್ತೆ ಈಗ KRS ಅಲ್ಲೂ ಕೂಡ ಒಂದು ನೀರಿನ ಒಂದು ರೀತಿ ದುರ್ಬಳಕೆ ಮಾಡ್ಕೊಳ್ಳೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ಎಲ್ಲ ವಿಚಾರ ಕೂಡ ಸಭೆಯನ್ನು ಕೂಡ ನಡೆಸಿರುವಂಥದ್ದು. ಬಹಳ ಮುಖ್ಯವಾಗಿ ಈಗ ಸಿಎಂ ಕಚೇರಿಗೆ ಈಗ ನೀರಿಲ್ಲ ಅನ್ನೋದು ಕೂಡ ಜನ ಒಂದು ರೀತಿ ಆಶ್ಚರ್ಯ ಪಡುವಂತ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು ಸುಕನ್ಯಾ. ಎಸ್ ಅನಿಲ್, ಅದ್ರ ಜೊತೆಗೆ ನಾವು ಒಂದು ಗಮನಿಸಬೇಕೇನಂದ್ರೆ ಇಲ್ಲಿ ರಾಜ್ಯವನ್ನು ಆಳುವ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲೇ ನೀರಿಲ್ಲ ಅನ್ನುವಂಥದ್ದು ಈಗ ರಾಜ್ಯದ ಜನತೆ ಯಾವ ರೀತಿ ಇದನ್ನ ಈ ಪರಿಸ್ಥಿತಿನ ಬರದ ಪರಿಸ್ಥಿತಿಯನ್ನು ನೋಡಬಹುದು ಅನ್ನೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಎಲ್ಲ ಡ್ಯಾಮ್ಗಳು ಖಾಲಿ ಆಗ್ತಾ ಇವೆ, ಮಳೆಯ ಪ್ರಮಾಣ ಈ ಬಾರಿ ತುಂಬಾ ಕಡಿಮೆ, ಬರ ಘೋಷಣೆ ಆಗಿದೆ. ಅದ್ರ ಜೊತೆಗೆ ಕುಡಿಯುವ ನೀರಿನ ಮೂಲಗಳೆಲ್ಲವೂ ಕೂಡ ಬತ್ತಿ ಹೋಗ್ತಾ ಇವೆ. ಇದು ಮಾರ್ಚ್ ಆರಂಭದಲ್ಲಿ ನೋಡ್ತಾ ಇದೀವಿ. ಸೊ ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಕುಡಿಯುವ ನೀರಿನ ಪೂರೈಕೆ ಕೂಡ ಸ್ಥಗಿತ ಆಗುವಂತಹ ಪರಿಸ್ಥಿತಿ ಎದುರಾಗಬಹುದು ಅನ್ನುವಂತಹ ಆತಂಕ ಇದೆ. ಸರ್ಕಾರ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕಾಗಿದೆ ಈ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ? ಖಂಡಿತವಾಗ್ಲೂ ಸುಕನ್ಯಾ, ಅಂದರೆ ಈಗಾಗಲೇ ಬೇಸಿಗೆಗೂ ಮುನ್ನವೇ ಬೆಂಗಳೂರಿಗೆ ಬರಗಾಲ ಕೂಡ ಎದುರಾಗಿರುವಂಥದ್ದು. ಅದು ಕೂಡ ಈ ಒಂದು ಮಾರ್ಚ್ನ ತಿಂಗಳ ಆರಂಭದಲ್ಲೇ ಇಷ್ಟರ ಮಟ್ಟಿಗೆ ಯಾವ ವರ್ಷವೂ ಕೂಡ ಆಗಿರಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ DCM ಕೂಡ ನಿನ್ನೆ BBMP ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಕೂಡ ನಡೆಸಿದ್ರು. ಅದರ ಜೊತೆಗೆ ಖಾಸಗಿ ಟ್ಯಾಂಕರ್ಗಳು ಸುಲಿಗೆ ಕೂಡ ಇಳಿರುವಂಥದ್ದು, ಇದಕ್ಕೂ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಕೂಡ ಒಂದು ಚರ್ಚೆ ಕೂಡ ಆಯಿತು. ಆದರೆ ಇನ್ನೂ ಯಾವುದೇ ಅಂತ ಅಂತಿಮ ನಿರ್ಧಾರ ಆಗಿಲ್ಲ. ಇದರ ಜೊತೆಗೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಕಚೇರಿಗೆ ಈಗ ನೀರಿಲ್ಲ ಅಂತಂದ್ರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಅನ್ನೋದನ್ನು ಕೂಡ ಊಹೆ ಮಾಡ್ಕೊಳ್ಳೋದು ಕೂಡ ಒಂದು ರೀತಿ ಅಸಾಧ್ಯ. ಹೀಗಾಗಿ ಸಂಬಂಧಪಟ್ಟಂತ ಇಲಾಖೆಗಳು ಮತ್ತು ಉಸ್ತುವಾರಿ ಸಚಿವರ ಜೊತೆಗೆ ಖುದ್ದು ಸಿಎಂ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾವ ಜಿಲ್ಲೆಗಳಲ್ಲಿ ಯಾವ ಜಿಲ್ಲೆಗಳ ಜಲಾಶಯಗಳಿದೆ ಅಲ್ಲೆಲ್ಲ ಬರಿದಾಗಿರುವಂಥದ್ದು, ಮತ್ತೆ ಏರೆಲ್ಲ ಕಳ್ಳ ಸಾಗಣೆ ಮಾಡ್ತಾರೆ, ಒಂದು ಮೋಟಾರ್ ಪಂಪ್ ಸೆಟ್ ಅನ್ನು ಅಳವಡಿಸಿ ಇವೆಲ್ಲವೂ ಕೂಡ ಕಡಿವಾಣ ಹಾಕಬೇಕು ಒಂದು ಖಡಕ್ ಸೂಚನೆ ಕೂಡ ನೀಡ್ತಾರೆ. ಪ್ರಮುಖವಾಗಿ ಸಿಎಂ ಕಚೇರಿಯಲ್ಲೇ ನೀರಿಲ್ಲ ಅನ್ನೋದು ಕೂಡ ರಾಜ್ಯದ ಜನರು ಕೂಡ ಒಂದು ರೀತಿ ಅಚ್ಚರಿ ಕೂಡ ಕಾರಣ ಆಗುವಂಥದ್ದು. ಈಗ ಸಾಮಾನ್ಯ ಜನರ ಪರಿಸ್ಥಿತಿ ಏನಪ್ಪಾ ಅಂತ ಕೂಡ ಜನರು ಒಂದು ರೀತಿ ದಿಕ್ಕು ತೋರಿಸಂತಹ ಪರಿಸ್ಥಿತಿ ಕೂಡ ಎದುರಾಗಿರುವಂಥದ್ದು ಸುಕನ್ಯಾ. ಧನ್ಯವಾದ ಅನಿಲ್. ಕುಮಾರಕೃಪಾ ರಸ್ತೆಯಲ್ಲಿರುವಂತಹ ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ಕುಡಿಯುವ ನೀರಿನ ಪೂರೈಕೆ ಆಗ್ತಾ ಇರುವಂತಹ ದೃಶ್ಯ, BWSSB ಟ್ಯಾಂಕರ್ನಲ್ಲಿ ನೀರು ಕೊಂಡೊಯ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಆ ಮಟ್ಟಿಗೆ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗ್ತಾ ಇದೆ. ಬೆಂಗಳೂರಲ್ಲಿ ಜಲಕ್ಷಾಮದ ಆರಂಭ ನಾವೀಗ ನೋಡ್ತಾ ಇದ್ದೀವಿ. ಅದು ಕೂಡ ಬೇಸಿಗೆ ಆರಂಭದಲ್ಲೇ, ಇನ್ನೂ ಕೂಡ 2-3 ತಿಂಗಳು ಹೇಗೆ ಪರಿಸ್ಥಿತಿ ಅನ್ನೋದು ನಿಜಕ್ಕೂ ಆತಂಕದ ವಿಚಾರ. ಬೆಂಗಳೂರಲ್ಲಿ ದಿನೇ ದಿನೇ ನೀರಿಗೆ ಸಂಕಷ್ಟ ಹೆಚ್ಚಾಗ್ತಾ ಇರುವಂತಹ ಸಂದರ್ಭ ನಾವು ಗಮನಿಸ್ತಾ ಇದ್ದೀವಿ. ಟ್ಯಾಂಕರ್ನಿಂದ ನೀರು ಪೂರೈಕೆ ಮಾಡಲಾಗ್ತಾ ಇರುವಂತಹ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಜಲಮಂಡಳಿ ಟ್ಯಾಂಕರ್ನಿಂದ ಗೃಹ ಕಚೇರಿಗೆ ನೀರು